ಶರಪ್ರಹಾರ. ಒಂದು ಕಡೆಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಅದಾದ ನಂತರ ರಾಷ್ಟ್ರ ರಾಜಕೀಯದಲ್ಲಿ ಏರುಪೇರಾಗಕ್ಕೆ ಶುರುವಾಗುತ್ತೆ. ಯಾವ ಒಗ್ಗಟ್ಟಿನ ಮಂತ್ರವನ್ನ INDIA ಕೂಟ ತೋರಿಸ್ತಾ ಇತ್ತೋ ಆ ಒಗ್ಗಟ್ಟಿನಲ್ಲಿ ಬಿರುಕುಗಳು ಕಾಣಿಸೋಕೆ ಶುರುವಾಯಿತು. ಆರಂಭದಲ್ಲಿ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಅದಾದ ನಂತರ ಈಗ ನಿತೀಶ್ ಕುಮಾರ್, ಅದಾದ ನಂತರ ಈಗ ಅಖಿಲೇಶ್ ಯಾದವ್ ವಿಚಾರ ಏನಾಗ್ತಾ ಇದೆ. ಹಾಗಿದ್ದಾಗ INDIA ಮೈತ್ರಿಕೂಟದಲ್ಲಿ ಈ ಬೆಳವಣಿಗೆ ಈ ರೀತಿಯಾಗಕ್ಕೆ ಕಾರಣ ಏನು? ಅಖಿಲೇಶ್ ಯಾದವ್ ನೇರವಾಗಿ ಹೇಳ್ತಾರೆ, ಇದು ಕಾಂಗ್ರೆಸ್ನಿಂದನೇ ಹೀಗಾಗಿದೆ ಅಂತ ಹೇಳಿ. ಯಾಕೆ? ಕಾಂಗ್ರೆಸ್ ಮೇಲೆ ಬಹುದೊಡ್ಡ ಆರೋಪವನ್ನ ಅದೇ ಒಕ್ಕೂಟದಲ್ಲಿರುವಂತಹ SPಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರ ಆಡುವಂತ ಮಾತುಗಳಿದೆಯಲ್ಲ, ಬಹಳ ಬಹಳ ಖಾರವಾಗಿದೆ. ಕಳೆದ ಬಾರಿಗಿಂತ ಅಧಿಕ ಸ್ಥಾನ ಗೆಲ್ಲುವ ಗುರಿಯಲ್ಲಿ ಬಿಜೆಪಿ ಇದೆ. ಅಬ್ ಕಿ ಬಾರ್ 400 ಬಾರ್ ಅಂತ ಹೇಳಿ 400 ಪಾರ್ ಅಂತ ಹೇಳಿ ಪ್ರಧಾನಿಗಳಿಗಾಗಲೇ ಹೇಳಿದ್ದಾರೆ. 3 ತಿಂಗಳು ಹೊಸ ದಾಳ. ಏನಿದು ಹೊಸ ತಯಾರಿ? ಪ್ರಧಾನಿ ಮೋದಿ ವೇಗಕ್ಕೆ ಎದುರಾಳಿಯ ಸೇನೆ ದಿಕ್ಕೆಟ್ಟಿತ್ತ, ಅಥವಾ ಲೆಕ್ಕಾಚಾರಗಳು ಬೇರೆ ಆಯ್ತಾ, ಅಥವಾ ಒಳಗಿರುವಂತ ಜಗಳ ಆಚೆ ಬರಕ್ ಶುರು ಆಯ್ತಾ? ಏನಾಗ್ತಾ ಇದೆ ಹಾಗಿದ್ದಾಗ INDIA ಒಕ್ಕೂಟದಲ್ಲಿ? ಪೊಲಿಟಿಕಲ್ ಪವರ್ ಈಗ ಒಂದು ರೀತಿಯಾಗಿ ಎದುರಾಳಿಗಳು ವೀಕ್ ಆದಾಗ ಇನ್ನೊಬ್ಬರಿಗೆ ಅದರ ಲಾಭ ಡೆಫಿನೆಟ್ಲಿ ಆಗುತ್ತೆ. ತಂತ್ರಗಾರಿಕೆ ಏನು ಆಗಿದ್ದಾಗ ಇಷ್ಟು ದಿನ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಂತ INDIA ಕೂಟ ಈಗ ಏಕಾಏಕಿಯಾಗಿ ಪ್ರಬಲವಾಗಿರುವಂತ ನಾಯಕರುಗಳೆಲ್ಲ ಆಚೆ ಹೋಗೋಕ್ಕೆ, ನಾವು ಏಕಾಂಗಿಯಾಗಿರ್ತೀವಿ ಅನ್ನುವಂಥ ಮಾತುಗಳನ್ನಾಡಕ್ಕೆ ಕಾರಣ ಏನು? ಅಖಿಲೇಶ್ ಯಾದವ್ ಅವರು ನೇರವಾಗಿ ಕಾಂಗ್ರೆಸ್ ಅನ್ನೇ ದೂಷಿಸ್ತಾ ಇರೋದು ಯಾಕೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಮಾಡ್ತಾ ಇರುವಂಥದ್ದು ನೇರವಾಗಿ ತುಂಬಾ ಖಾರವಾಗಿರುವಂಥ ಶಬ್ದಗಳ ಬಳಕೆಯನ್ನು ಮಾಡಿ ಅಖಿಲೇಶ್ ಯಾದವ್ ಅವರು ಕಾಂಗ್ರೆಸ್ ಮೇಲಿನ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ನಿತೀಶ್ ಅವರು ಆಚೆ ಹೋಗೋಕ್ಕೆ ಕಾರಣನೇ ಕಾಂಗ್ರೆಸ್ ಅನ್ನುವಂಥದ್ದನ್ನು ಹೇಳ್ತಾರೆ. ಎದುರಾಳಿ ಪಕ್ಷಗಳಲ್ಲಿ ಈಗ ಸೋಲಿನ ಭೀತಿ ಶುರುವಾಗಿದೆಯಾ? 10 ದಿನದಲ್ಲಿ INDIA ಒಕ್ಕೂಟದಲ್ಲಿ ಮಹಾ ಬಿರುಕು ಕಾಣಿಸಿಕೊಳ್ಳೋಕೆ ಕಾರಣ ಏನು? ಮಮತಾ ಅವರು, ಕೇಜ್ರಿವಾಲ್ ಅವರು, ನಿತೀಶ್ ಅವರು, ಅಖಿಲೇಶ್ ಅವರು ಮಹಾಮೈತ್ರಿಯಿಂದ ಹೊರಬರೋಕೆ ಮಮತಾ ಕೇಜ್ರಿವಾಲ್ ನಿರ್ಧಾರವನ್ನ ಮಾಡ್ಕೊಳ್ತಾರೆ. RJD ಜೊತೆಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. NDA ಒಕ್ಕೂಟಕ್ಕೆ ನಿತೀಶ್ ಅವರು ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಖಿಲೇಶ್ ಅವರು ಜೊತೆಗೂಡೋದಿಲ್ಲ. 11 ಸೀಟಿನ ಬಗ್ಗೆ ಮಾತ್ರ ಹೇಳ್ತಾರೆ ಅವರು. ಇರುವಂಥದ್ದು 80 ಸೀಟುಗಳು ಉತ್ತರ ಪ್ರದೇಶದಲ್ಲಿ. 11 ಸೀಟುಗಳಲ್ಲಿ ನಮಗೆ ಕಾಂಗ್ರೆಸ್ ಜೊತೆಗಿರುವಂಥ ಮೈತ್ರಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಬರೀ 11 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಬೇಕು. ಉತ್ತರ ಪ್ರದೇಶದಲ್ಲಿ 80 ಸೀಟ್ಗಳಲ್ಲಿ ಮಹಾಮೈತ್ರಿಯಿಂದ ಈಗ ಹೊರ ಬರೋಕೆ ಮಮತಾ ಅವರು ಹೊರ ಬರ್ತೀನಿ ಅಂತ ಹೇಳಿಲ್ಲ, ಆದರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷವು ಕೂಡ ಹೇಳ್ತಾ ಇದೆ, ನಾವು ಜೊತೆಗೆ ಹೋಗೋದಿಲ್ಲ, ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ. ಪಂಜಾಬ್ನಲ್ಲಿ ಅಲ್ಲಿ 13 ಸೀಟ್ಗಳಿದೆ, ಬಿಹಾರದಲ್ಲಿ 40 ಸೀಟ್ಗಳಿದೆ, ಉತ್ತರ ಪ್ರದೇಶದಲ್ಲಿ 80 ಸೀಟ್ಗಳಿದೆ. ಈ ಜಾಗಗಳಲ್ಲಿ ಈ ರೀತಿಯಾಗಿ ನಾಯಕರುಗಳು ಹಿಂಗೆ ಆಚೆ ಹೋಗ್ತೀವಿ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋದಕ್ಕೆ ಕಾರಣ ಏನು? ಏನಾಗ್ತಾ ಇದೆ ಹಾಗಿದ್ದಾಗ INDIA ಕೂಟದಲ್ಲಿ? ಕಾದ ಕಬ್ಬಿಣಕ್ಕೆ ಕಾದು ಬಡದ್ರ ಪ್ರಧಾನಿ ಮೋದಿ ಅವರು, ಅಥವಾ ಅದರ ಪಾಡಿಗದ ಕಾಕತಾಳಿ ಅನ್ನೋ ರೀತಿಯಲ್ಲಿ ಆಗೋಯ್ತು? ಎಲ್ಲವೂ ಕೂಡ ತಿರುಗುಬಾಣ ಆಗ್ತಾ ಇದೆ. ಮೈತ್ರಿ ನಿರೀಕ್ಷೆಯಲ್ಲಿದ್ದಂಥ ಕಾಂಗ್ರೆಸ್ಗೆ ಅನಿರೀಕ್ಷಿತ ಆಘಾತ ಬಹುದೊಡ್ಡದಾಗಿದೆ. ಸಾಕಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಅವಲಂಬಿಸಿದೆ ಕಾಂಗ್ರೆಸ್. ಸೀಟು ಹಂಚಿಕೆಯಲ್ಲೂ ಕೂಡ INDIA ಒಕ್ಕೂಟದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚಾಗಿದೆ. ಮಮತಾ ಅವರು ಹೇಳ್ತಾರೆ ನಾನು ಏಕಾಂಗಿ ಅಂತ, ಅಖಿಲೇಶ್ ಅವರು ಹೇಳ್ತಾರೆ ನಾನು ಈಗ 11 ಸೀಟ್ಗಳು ಮಾತ್ರ ಕಾಂಗ್ರೆಸ್ಗೆ ಕೊಟ್ಟು ನಮಗೆ ಆರಾಮಾಗಿದ್ದೀವಿ ಅಂತೇಳಿ, ಅದಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಈಗ ಏನಾಗ್ತಾ ಇದೆ. ಈ ರೀತಿಯಾಗಿ ತುಂಬಾ ನಿರೀಕ್ಷೆಯಲ್ಲಿ ಇದ್ದಿದ್ದು ಒಂದು ಟಫ್ ಫೈಟ್ ಆಗುತ್ತೆ. ಚುನಾವಣೆ ಯಾವಾಗಿದ್ರೂ ಕೂಡ ಪ್ರಬಲವಾಗಿರುವಂಥ ಒಂದು ಪಕ್ಷ ಇದ್ದಾಗ ಅದರ ಎದುರಾಳಿಗಳು ಕೂಡ ಅಷ್ಟೇ ಇದ್ದಾಗಲೇ ಚೆನ್ನಾಗಿರುತ್ತೆ ಆ ಫೈಟು ಅಂತ ಹೇಳಿ. ಶರಪ್ರಹಾರ. ಲೋಕಸಮರ ಮುನ್ನ ರಾಷ್ಟ್ರ ರಾಜಕೀಯದಲ್ಲಿ ಈಗ ಕ್ಷಿಪ್ರವಾಗಿರುವಂಥ ಕ್ರಾಂತಿ ಉಂಟಾಗ್ತಾ ಇದೆ. ನಾವೆಲ್ಲ ಹಳೆಯದಾಗಿ ಒಂದು ಸ್ಟೋರಿಗಳನ್ನು ಕೇಳ್ತಾ ಇದ್ವಿ. ಕೋಲನ್ನು ಒಂದೊಂದೇ ಮುರಿಬಹುದು, ಆದರೆ ಜೊತೆಯಾಗಿದ್ದಾಗ ಅದನ್ನು ಮುರಿಯೋಕ್ಕಾಗಲ್ಲ, ಒಗ್ಗಟ್ಟಿನಲ್ಲೇ ಬಲ ಇದೆ ಅಂತ ಹೇಳಿ. ಇವೆಲ್ಲ ನಾವು ಸಣ್ಣವರಿದ್ದಾಗ ಪಾಠ ಕಲ್ತಿದ್ದೀವಿ, ಈಗಲೂ ಕಲಿಸ್ತಾರೆ ಮಕ್ಕಳಿಗೆ. ಆದರೆ ಈ ಒಗ್ಗಟ್ಟನ್ನೇ ಬಿಡಿ ಬಿಡಿಯಾಗಿ ಇಟ್ಬಿಟ್ರೆ ಏನಾಯಿತು ಹಾಗಿದೆ? ಈಗ ಒಗ್ಗಟ್ಟಾಗಕ್ಕೆ ಸಾಧ್ಯ ಯಾಕಾಗ್ತಾ ಇಲ್ಲ? ಪ್ರಧಾನಿ ಮೋದಿ ಅವರ ಶರಪ್ರಹಾರ ಮಿಷನ್ 400 ಅಬ್ ಕಿ ಬಾರ್ 400 ಪಾರ್ ಅಂತ ಪದೇ ಈ ಬಾರಿ ಹೇಳ್ತಾನೆ ಇದ್ದಾರೆ. 10 ದಿನದಲ್ಲಿ ಈ ಮಹಾಬಿರುಕು ಉಂಟಾದಕ್ಕೆ ಕಾರಣ ಏನು ಹಾಗಿದ್ದಾಗ? ಕಾಂಗ್ರೆಸ್ ಇಲ್ಲಿ ಅಧಿಪತ್ಯವನ್ನ ಸಾಧಿಸೋಕೆ ಮುಂದಾಗ್ತಾ ಇದೆ.
ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯವನ್ನ ಮೆರೆಯೋಕೆ ಮುಂದಾಗ್ತಾ ಇದೆ, ಹಾಗಾಗಿನೇ ಹೀಗಾಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಅವರ ಆರೋಪ ಇದು. ಅಖಿಲೇಶ್ ಯಾದವ್ ಅವರು ಎಲ್ಲದನ್ನೂ ಕೂಡ ಕಾಂಗ್ರೆಸ್ಸೇ ಮಾಡ್ತಾ ಇದೆ, ಎಲ್ಲ ಜವಾಬ್ದಾರಿಗಳನ್ನು ಕಾಂಗ್ರೆಸ್ಸೇ ತೆಗೆದುಕೊಳ್ತಾ ಇದೆ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ. ಆ ಮಾತನ್ನು ಅಖಿಲೇಶ್ ಯಾದವ್ ಅವರು ಆಡಿದ್ದಾರೆ. ಏನದರ ಅರ್ಥ?